ನಿನ್ನೆಯಿಂದ ಭಾರತದಲ್ಲಿ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಅದೊಂದು ಸಿಲ್ಲಿ ಮ್ಯಾಟರ್ ಅಂತ ಅನಿಸ್ಬೋದು. ಎಲ್ರಿಗೂ ಕೂಡ ಗೊತ್ತು, ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾಡಿಮಿರ್ ಪುಟಿನ್ ಜೊತೆಗೆ ತನ್ನ ಮಿತ್ರ ಅಂತ ಕರೆಸಿಕೊಂಡಿರುವ ನರೇಂದ್ರ ಮೋದಿ ಅವರೇ ಸ್ವತಃ ಪುಟಿನ್ ಅವರನ್ನ ವಿಮಾನ ನಿಲ್ದಾಣಕ್ಕೆ ಹೋಗಿ ಕರೆದುಕೊಂಡು ಬಂದರು. ಹೀಗೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರು ಬಳಸಿದಂತಹ ಕಾರ್, ಯಾವುದೇ ಕಾರಣಕ್ಕೂ ರಷ್ಯಾದ ಅಧ್ಯಕ್ಷ ಆಗಿರುವಂತಹ ವ್ಲಾಡಿಮಿರ್ ಪುಟಿನ್ ಬೇರೆ ಕಾರುಗಳನ್ನ ಬಳಸೋದು ಕಷ್ಟ. ಅವರು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಅವರ ದೇಶದಿಂದಾನೇ ಅವರನ್ನ ಸುರಕ್ಷಿತವಾಗಿ ಅವರ ಸುರಕ್ಷಿತವಾದ ಪ್ರಯಾಣಕ್ಕೋಸ್ಕರ ಅಂತಾನೆ ಒಂದು ಕಾರ್ ರೆಡಿ ಆಗಿರುತ್ತೆ. ಅದು ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾರು ಅನ್ನೋದರ ಜೊತೆಗೆ ಓಡಾಡುವ ಕೋಟೆ. ಮೋದಿ ಪುಟಿನ್ ಅವರನ್ನ ಫಾರ್ಚುನರ್, ಟೊಯೋಟಾ ಫಾರ್ಚುನರ್ ಸಿಗ್ಮಾ 4 MT ಭಾರತದ ಪರವಾಗಿ ಯಾವತ್ತಿಗೂ ನಿಲ್ಲುವಂತಹ ರಾಷ್ಟ್ರ ರಷ್ಯಾ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಿನ್ನೆಯಿಂದ ಭಾರತದಲ್ಲಿ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಅದೊಂದು ಸಿಲ್ಲಿ ಮ್ಯಾಟರ್ ಅಂತ ಅನಿಸ್ಬೋದು. ಆ ಸಿಲ್ಲಿ ಮ್ಯಾಟರ್ ಅಂತ ಅನಿಸಿದ್ರು ಕೂಡ ಅದರ ಹಿಂದೆ ಬಹಳ ದೊಡ್ಡ ದೊಡ್ಡ ಕಾರಣಗಳಿದೆ ಅನ್ನೋದನ್ನು ಮಾತ್ರ ಯಾರೂ ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಏನಪ್ಪ ಅಂತಂದರೆ, ಎಲ್ರಿಗೂ ಕೂಡ ಗೊತ್ತು, ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾಡಿಮಿರ್ ಪುಟಿನ್ ಭಾರತದ ಪ್ರವಾಸ, 2 ದಿನಗಳ ಭಾರತದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತನ್ನ ಮಿತ್ರ ರಾಷ್ಟ್ರ ಜೊತೆಗೆ ತನ್ನ ಮಿತ್ರ ಅಂತ ಕರೆಸಿಕೊಂಡಿರುವ ನರೇಂದ್ರ ಮೋದಿ ಅವರೇ ಸ್ವತಃ ಪುಟಿನ್ ಅವರನ್ನು ವಿಮಾನ ನಿಲ್ದಾಣಕ್ಕೆ ಹೋಗಿ ಕರೆದುಕೊಂಡು ಬಂದರು. ಹೀಗೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರು ಬಳಸಿದಂತಹ ಕಾರ್ ಫಾರ್ಚುನರ್ ಸಿಗ್ಮಾ 4 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಈ ಕಾರ್ ಇದೀಗ ಎಲ್ಲರ ಕೇಂದ್ರ ಬಿಂದುವಾಗಿದೆ. ಯಾಕಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ರಷ್ಯಾದ ಅಧ್ಯಕ್ಷ ಆಗಿರುವಂತಹ ವ್ಲಾಡಿಮಿರ್ ಪುಟಿನ್ ಬೇರೆ ಕಾರುಗಳನ್ನು ಬಳಸೋದು ಕಷ್ಟ. ಅವರು ಎಲ್ಲೇ ಹೋದ್ರು ಎಲ್ಲೇ ಬಂದರೂ ಅವರ ದೇಶದಿಂದಾನೇ ಅವರನ್ನು ಸುರಕ್ಷಿತವಾಗಿ ಅವರ ಸುರಕ್ಷಿತವಾದ ಪ್ರಯಾಣಕ್ಕೋಸ್ಕರ ಅಂತಾನೆ ಒಂದು ಕಾರ್ ರೆಡಿ ಆಗಿರುತ್ತೆ. ಅದು ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾರು ಅನ್ನೋದರ ಜೊತೆಗೆ ಓಡಾಡುವ ಕೋಟೆ ಅಂತ ಸಹ ಅದನ್ನು ಸಾಕಷ್ಟು ಪತ್ರಿಕೆಗಳು, ಮಾಧ್ಯಮಗಳು ಬಣ್ಣಿಸುತ್ತೆ. ಯಾಕಪ್ಪ ಅಂತಂದರೆ, ಆ ಕಾರ್ನಲ್ಲಿ ಅಷ್ಟೆಲ್ಲ ಫೀಚರ್ಗಳು ಇರುತ್ತೆ. ಆದರೆ ಈ ಎಲ್ಲ ಫೀಚರ್ಗಳು ಇರುವಂತಹ ಕಾರನ್ನು ಬಿಟ್ಟು ಮೋದಿ ಪುಟಿನ್ ಅವರನ್ನು ಫಾರ್ಚುನರ್, ಟೊಯೋಟಾ ಫಾರ್ಚುನರ್ ಸಿಗ್ಮಾ 4 MT ಅಂದರೆ ಒಂದು 52ರಿಂದ 54 ಲಕ್ಷ ರೂಪಾಯಿ ಆಗ್ಬೋದು ಆ ಕಾರ್ಗೆ. ಆ ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ದು ಯಾಕೆ? ಈ ಮೂಲಕ ಪ್ರಪಂಚಕ್ಕೆ ಕೊಟ್ಟಂತಹ ಮೆಸೇಜ್ ಏನು ಅನ್ನೋದು ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ ನಾವು ಭಾರತ ಹಾಗೂ ರಷ್ಯಾದ ಸಂಬಂಧವನ್ನು ನೋಡ್ತಾ ಬಂದರೆ, ಭಾರತ ಹಾಗೂ ರಷ್ಯಾದ ಸಂಬಂಧ ತುಂಬ ಹಳೆಯ ಸಂಬಂಧ. ಸಾಕಷ್ಟು ಜನರಿಗೆ ತುಂಬ ಹಳೆಯ ವಿಚಾರಗಳನ್ನು ಹೇಳಿದ್ರೆ ಅರ್ಥ ಆಗದೇ ಇರ್ಬೋದು. ಆದರೆ ಇತ್ತೀಚೆಗೆ ನಡೆದಂತಹ ಒಂದು ಘಟನೆಯನ್ನು ನೆನಪಿಸೋದ್ರ ಮೂಲಕ ರಷ್ಯಾ ಯಾವೆಲ್ಲ ರೀತಿಯಲ್ಲಿ ಭಾರತಕ್ಕೆ ಸಹಾಯ ಮಾಡ್ತು ಅನ್ನೋದನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಇತ್ತೀಚೆಗೆ ಆಪರೇಷನ್ ಸಿಂಧೂರನ್ನು ಎನ್ನುವ ಒಂದು ಕಾರ್ಯಾಚರಣೆ ಆರಂಭ ಆಗಿತ್ತು ಪಾಕಿಸ್ತಾನದ ವಿರುದ್ಧವಾಗಿ, ಪಾಕಿಸ್ತಾನದಲ್ಲಿ ಅಡಗಿದ್ದಂತಹ ಉಗ್ರಗಾಮಿಗಳ ವಿರುದ್ಧವಾಗಿ. ಇಂತಹ ಸಂದರ್ಭದಲ್ಲಿ ಇಂಡಿಯಾ ಪಾಕಿಸ್ತಾನದ ಮೇಲೆ ಒಂದಷ್ಟು ಅಟ್ಯಾಕ್ಗಳನ್ನು, ಅಂದರೆ ಟೆರರ್ ಕ್ಯಾಂಪ್ಗಳ ಮೇಲೆ ಒಂದಷ್ಟು ಅಟ್ಯಾಕ್ಗಳನ್ನು ಮಾಡುತ್ತೆ. ಅದರ ಜೊತೆಗೆ ಒಂದಷ್ಟು ಏರ್ ಬೇಸ್, ಪಾಕಿಸ್ತಾನದ ಆರ್ಮಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಏರ್ ಬೇಸ್ಗಳ ಮೇಲೆ ಸಹ ದಾಳಿಯನ್ನು ಮಾಡುತ್ತೆ. ಇದಕ್ಕೆ ಪ್ರತಿ ದಾಳಿಯಾಗಿ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿಯನ್ನು ಮಾಡಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಏನಿತ್ತು, ಈ S-400 ಏನಿದೆ, ಈ S-400 ಪಾಕಿಸ್ತಾನ ಮಾಡಿದಂತಹ ದಾಳಿಯನ್ನು ಖಡಾಖಂಡಿತವಾಗಿ ಆಕಾಶದಲ್ಲೇ ತಡೆಯುವ ಮೂಲಕ ತೀವ್ರವಾದಂತಹ ಪ್ರತಿರೋಧವನ್ನು ಒಡ್ಡಿ ಭಾರತ ಡಿಫೆನ್ಸ್ ಸಿಸ್ಟಮ್ ಅಂತ ಬಂದಾಗ ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿತ್ತು ಆ S-400ನ ಮೂಲಕ. ಇಂತಹ S-400ಅನ್ನು ಈ ಒಂದು ಇಂತಹ S-400ಅನ್ನು ಕಂಡುಹಿಡಿದು ಭಾರತಕ್ಕೆ ಕೊಟ್ಟಿರುವಂಥದ್ದು ರಷ್ಯಾ. ಅದರ ಜೊತೆಗೆ ಸುಗೋಯ್ ಫೈಟರ್ ಜೆಟ್ ಅಂತ ನೀವು ಕೇಳಿರ್ತೀರಾ, ಭಾರತದ ಬತ್ತಳಿಕೆ, ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಇರುವಂತಹ, ಏರ್ಫೋರ್ಸ್ನಲ್ಲಿ ಇರುವಂತಹ ಒಂದು ಪ್ರಬಲವಾದ ಶಕ್ತಿ ಭಾರತಕ್ಕೆ. ಇಂತಹ ಸುಗೋಯ್ ವಿಮಾನಗಳು ಕೂಡ ತಯಾರಾಗುವುದು ರಷ್ಯಾದಲ್ಲೇ. ಅಂತಹ ಸುಗೋಯ್ ವಿಮಾನಗಳನ್ನು ರಷ್ಯಾ ಭಾರತಕ್ಕೆ ಸಹ ಕೊಟ್ಟಿದೆ. ಈ ನಿಟ್ಟಿನಲ್ಲಿ, ಅಂದರೆ ಮಿಲಿಟರಿ ಹಾಗೂ ಭದ್ರತಾ ನಿಟ್ಟಿನಲ್ಲಿ ಭಾರತದ ಸಲುವಾಗಿ, ಭಾರತದ ಪರವಾಗಿ ಯಾವತ್ತಿಗೂ ನಿಲ್ಲುವಂತಹ ರಾಷ್ಟ್ರ ರಷ್ಯಾ. ಇದರ ಜೊತೆಗೆ ಮಿಲಿಟರಿ ಜೊತೆಗೆ ತೈಲ ಹಾಗೂ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು, ಅಂದರೆ ಭಾರತ ಯಾವೆಲ್ಲ ರೀತಿಯ ತೊಂದರೆಗಳನ್ನು ಎದುರಿಸ್ತಾ ಇರಬೇಕಾದ್ರೆ ಮೊದಲು ಸಪೋರ್ಟ್ಗೆ ಬರುವಂತಹ ರಾಷ್ಟ್ರ ಯಾವುದಾದ್ರೂ ಇದ್ದರೆ, ಅಧ್ಯಕ್ಷ ಯಾರಾದರೂ ಇದ್ದರೆ, ಅದು ವ್ಲಾಡಿಮಿರ್ ಪುಟಿನ್ ಹಾಗೂ ರಷ್ಯಾ. ಈ ಹಿಂದೆ ಸಾಕಷ್ಟು ಸಮಯದಲ್ಲಿ ಅವರು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ನಾವು ಹೇಳ್ಕೋಬೋದು, ಅಮೇರಿಕಾ ಇದೆ, ಕೆನಡಾ ಇದೆ, ಇಟಲಿ ಇದೆ, ಬೇರೆ ಬೇರೆ ರಾಷ್ಟ್ರಗಳಿದೆ ಅಂತ. ಈ ಎಲ್ಲ ರಾಷ್ಟ್ರಗಳು ಸಹ ಭಾರತದೊಂದಿಗೆ ಒಂದು ಮಿತ್ರತ್ವವನ್ನು ಬೆಳೆಸ್ಕೊಂಡಿದ್ರೂ ಸಹ ಭಾರತಕ್ಕೆ ತೊಂದರೆಯಾದಂತಹ ಸಂದರ್ಭದಲ್ಲಿ, ಅಕ್ಕಪಕ್ಕದ ರಾಷ್ಟ್ರಗಳಿಂದ ತೊಂದರೆ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ನಾಟಕಗಳನ್ನು ಆಡುತ್ತೆ.
ಒಂದಷ್ಟು ಡ್ರಾಮಾಗಳನ್ನು ಮಾಡುತ್ತೆ, ಒಂದಷ್ಟು ಡೌಗಳನ್ನು ಮಾಡ್ತಾರೆ. ಅಂದರೆ ನಾವು ನಿಮ್ಮ ಸಪೋರ್ಟಿಗಿದ್ದೀವಿ ಅಂತ ಹೇಳ್ಕೊಂಡೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಜೊತೆಗೆ ಒಂದಷ್ಟು ಟಚ್ನಲ್ಲಿ ಇರೋದು, ಅವರಿಗೆ ಬೇಕಾದಂತಹ ಉಪಕರಣಗಳನ್ನು ಕೊಡೋದು, ಅವರಿಗೆ ಬೇಕಾದಂತಹ ಧನ ಸಹಾಯವನ್ನು ಮಾಡೋದು, ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಆದರೆ ಈ ನಿಟ್ಟಿನಲ್ಲಿ ರಷ್ಯಾ ಹಾಗೂ ವ್ಲಾಡಿಮಿರ್ ಪುಟಿನ್ ಯಾವತ್ತಿಗೂ ಕೂಡ ಭಾರತವನ್ನು ಬಿಟ್ಕೊಟ್ಟಿಲ್ಲ. ಭಾರತದ ಭದ್ರತೆಗೆ, ಭಾರತದ ಏಳಿಗೆಗೆ ಈ ರಾಷ್ಟ್ರ ಕೂಡ ಟೊಂಕ ಕಟ್ಟಿ ನಿಂತಿರುವ ಹಾಗೆ ಯಾವಾಗಲೂ ಕೂಡ ಭಾರತಕ್ಕೆ ಸಪೋರ್ಟ್ ಆಗಿ ಈ ರಾಷ್ಟ್ರ ನಿಂತಿರುತ್ತೆ. ಅದರಲ್ಲೂ ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಆಯ್ಕೆಯಾದ ನಂತರ ಈ ಹಿಂದೆ 2 ದೇಶಗಳ ನಡುವೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಏನಿತ್ತು, ಇದನ್ನು ಅಂದರೆ ರಷ್ಯಾ ಹಾಗೂ ಭಾರತದ ಫ್ರೆಂಡ್ಶಿಪ್ ಅಂತ ಕರಿತಾ ಇದ್ರು. ಆದರೆ ಆಫ್ಟರ್ ಮೋದಿ PM ಆದಮೇಲೆ ಇದು ವ್ಲಾಡಿಮಿರ್ ಪುಟಿನ್ ಹಾಗೂ ನರೇಂದ್ರ ಮೋದಿಯವರ ಫ್ರೆಂಡ್ಶಿಪ್ ಅನ್ನುವಷ್ಟರ ಮಟ್ಟಕ್ಕೆ ಭಾರತ ಹಾಗೂ ರಷ್ಯಾದ ಸಂಬಂಧ ಬೆಳೆದು ನಿಂತಿದೆ. ಅದರಲ್ಲೂ ಇವರಿಬ್ಬರ ವೈಯಕ್ತಿಕ ಫ್ರೆಂಡ್ಶಿಪ್ ಸಹ ಅಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ನಡೆದಂತಹ ಒಂದು ಬೆಸ್ಟ್ ಎಕ್ಸಾಂಪಲನ್ನು ನಾನು ಕೊಡೋದಾದರೆ, ನರೇಂದ್ರ ಮೋದಿ ಚೀನಾಗೆ ಒಂದು ಶೃಂಗಸಭೆಗೆ ಆಗಮಿಸಿರ್ತಾರೆ. ಅಲ್ಲಿಗೆ ರಿಟೇಕ್. ಇದಕ್ಕೆ ಇತ್ತೀಚೆಗೆ ನಡೆದಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವರಿಬ್ಬರ ಫ್ರೆಂಡ್ಶಿಪ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡೋದಾದರೆ, ಇತ್ತೀಚೆಗೆ ಚೀನಾದಲ್ಲಿ ಒಂದು ಶೃಂಗಸಭೆ ನಡೆದಿರುತ್ತೆ. ಆ ಶೃಂಗಸಭೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರು ಕೂಡ ಹೋಗಿರ್ತಾರೆ. ಆ ಶೃಂಗಸಭೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಮೋದಿ ಹಾಗೂ ಪುಟಿನ್ ಇಬ್ಬರೂ ಕೂಡ ಪುಟಿನ್ ಅವರ ಕಾರಿನಲ್ಲೇ ಪ್ರಯಾಣ ಮಾಡ್ತಾರೆ. ಈ ಒಂದು ಭದ್ರತಾ ಶಿಷ್ಟಾಚಾರ ಏನಿತ್ತು ಇದನ್ನು ಬ್ರೇಕ್ ಮಾಡುವ ಮೂಲಕ ಈ 2 ರಾಷ್ಟ್ರದ ನಾಯಕರು ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಸಹ ಸಾಕಷ್ಟು ಆಯಾಮಗಳಲ್ಲಿ ಕೊಟ್ಟಿರ್ತಾರೆ. ಅಂತಹದ್ದೇ ಘಟನೆ ಇದೀಗ ಭಾರತದಲ್ಲೂ ಕೂಡ ನಡೆದಿದೆ. ಇಬ್ಬರೂ ನಾಯಕರು ಕೂಡ ಒಂದೇ ವಾಹನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಆದರೆ ನಾನು ಈ ವಿಚಾರನ ನಿಮಗೆ ಹೇಳಬೇಕು. ಮೋದಿ ಚೀನಾದಲ್ಲಿ ಪುಟಿನ್ ಅವರ ಜೊತೆ ಏನು ಪ್ರಯಾಣವನ್ನು ಮಾಡಿದ್ರಲ್ಲ ಆ ಕಾರ್ನಲ್ಲಿ ಸಾಕಷ್ಟು ಫೀಚರ್ಸ್ಗಳಿದೆ. ನಾನು ಆಗಲೇ ಹೇಳಿದ್ನಲ್ಲ, ಇದನ್ನು ನಡೆದಾಡುವ ಅಥವಾ ಓಡಾಡುವ ಕೋಟೆ ಅಂತ ಸಹ ಕರೀತಾರೆ. ಅಂದರೆ ಈ ಕಾರ್ನಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಈ ಕಾರ್ನ ಹೆಸರು ಬಂದ್ಬಿಟ್ಟು, ಬ್ರ್ಯಾಂಡ್ ಬಂದ್ಬಿಟ್ಟು ಔರಸ್ ಸೆನಾಟ್ ಎನ್ನುವುದು ಇದರ ಹೆಸರು. ಈ ಕಾರ್ನಲ್ಲಿ ಸಾಕಷ್ಟು ಫೀಚರ್ಗಳಿದೆ. ಯಾವೆಲ್ಲ ಫೀಚರ್? ಈ ಕಾರು ಬುಲೆಟ್ ಪ್ರೂಫ್ ಕಾರ್ ಆಗಿದೆ. ಅದರ ಜೊತೆಗೆ ಗ್ರೆನೇಡ್ಗಳನ್ನು ಸಹ ಈ ಕಾರ್ನ ಬಳಿ ಅಥವಾ ಈ ಕಾರ್ನಲ್ಲಿಟ್ಟು ಸ್ಫೋಟ ಮಾಡಿದ್ರೂ ಸಹ ಒಳಗಡೆ ಇರೋರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅಷ್ಟು ಏನಂತಾರೆ, ಮಾಡಿಫೈಡ್ ಮಾಡಿ ಅಷ್ಟು ಸುಸಜ್ಜಿತವಾಗಿ ಈ ಕಾರನ್ನು ನಿರ್ಮಾಣ ಮಾಡಲಾಗಿದೆ. ಅದರ ಜೊತೆಗೆ ರಾಸಾಯನಿಕ ದಾಳಿಗಳು ಈ ಕಾರ್ನ ಮೇಲೆ ನಡೆದರೂ ಸಹ ಒಳಗಡೆ ಇರೋರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದರ ಜೊತೆಗೆ ಈ ಕಾರ್ಗೆ ಬೆಂಕಿ ಬಿದ್ದರೂ ಸಹ ಬೆಂಕಿಯನ್ನು ನಂದಿಸುವ ಒಂದಷ್ಟು ಟೆಕ್ನಾಲಜಿ ಈ ಕಾರ್ನಲ್ಲಿ ಇರುತ್ತೆ. ಅದರ ಜೊತೆಗೆ ಒಳಗಡೆ ಕೂತಿರೋರು ತುಂಬ ಸೇಫ್ ಆಗಿ ಇರ್ತಾರೆ. ಅದರ ಜೊತೆಗೆ ಈ ಕಾರ್ನ ಒಳಗಡೆ ಪ್ಯೂರ್ ಏರ್ ಅಂದರೆ ಆಕ್ಸಿಜನ್ ಅನ್ನು, ಅಂದರೆ ಶುದ್ಧವಾದಂತಹ ಆಕ್ಸಿಜನ್ ಅನ್ನು ಒಳಗಡೆ ಇರುವವರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಸಹ ಈ ಕಾರ್ನಲ್ಲಿದೆ. ಅದರ ಜೊತೆಗೆ ಈ ಕಾರ್ ಏನಾದರೂ ಪಂಚರ್ ಆಯಿತು ಅಂತಂದರೆ ಅದನ್ನು ಅಲ್ಲೇ ನಿಲ್ಲಿಸಬೇಕು, ಅಥವಾ ಒಂದು 5 ಕಿಲೋಮೀಟ್ರು 10 ಕಿಲೋಮೀಟ್ರು ಕಾಮನ್ ಆಗಿ ನಾವು ನೋಡಿರ್ತೀವಿ. ಟ್ಯೂಬ್ಲೆಸ್ ಟೈರ್ಗಳಲ್ಲಿ ಇವತ್ತು ನಮ್ಮ ಕಾರ್ಗಳಲ್ಲೂ ಸಹ ಪಂಚರ್ ಆದರೂ ಸಹ ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರ ಹೋಗಬಹುದು. ಅಂಥದ್ರಲ್ಲಿ ಈ ಕಾರ್ನಲ್ಲಿ ಒಂದು ಪಂಚರ್ ಆದಂಥ ಸಂದರ್ಭದಲ್ಲಿ ಅದು ನಿಲ್ಲೋದಿಲ್ಲ. ಯಾವುದೇ ಕಾರಣಕ್ಕೂ ಒಂದಷ್ಟು ಕಿಲೋಮೀಟರ್ಗಳ ಕಾಲ ಒಳಗಡೆ ಇರುವವರನ್ನು ಸೇಫ್ ಆಗಿ ಕರೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಸಹ ಈ ಕಾರ್ ಹೊಂದಿದೆ. ಅಂದರೆ ಪಂಚರ್ ಆದರೆ ಏನು ಒಂದಷ್ಟು ದೂರ ಸೇಫಾಗಿ ಯಾಕೆ ಹೋಗಬೇಕು ಅಂತಂದರೆ, ಏನು ಪಿನ್ ಚುಚ್ಚಿ, ಮುಳ್ಳು ಚುಚ್ಚಿ, ಕಲ್ಲು ಚುಚ್ಚಿ ಪಂಚರ್ ಅಲ್ಲ. ಯಾರಾದರೂ ಟೈರನ್ನು ಟಾರ್ಗೆಟ್ ಮಾಡಿ ಫೈರನ್ನು ಮಾಡಿದಾಗ ಸಹ ಆ ಟೈರ್ಗಳಿಗೆ ಏನೂ ಆಗಲ್ಲ. ಒಂದಷ್ಟು ಕಿಲೋಮೀಟರ್ಗಳ ಕಾಲ ಅಂದರೆ ದೂರ ಕ್ರಮಿಸುವ ಮೂಲಕ ಅದನ್ನು ಸರಿ ಮಾಡಿಕೊಳ್ಳುವ, ಅಂದರೆ ಆ ಒಂದು ಆಪತ್ತಿನಿಂದ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಫೀಚರ್ಸನ್ನು ಸಹ ಅಳವಡಿಸಲಾಗಿದೆ ಈ ಕಾರ್ನಲ್ಲಿ. ಈ ಕಾರ್ನ ಬೆಲೆ ಹತ್ತಿರ 6 ಕೋಟಿ ರೂಪಾಯಿ, 5 ರಿಂದ 6 ಕೋಟಿ ರೂಪಾಯಿ ಬೆಲೆಯಲ್ಲಿ ಈ ಕಾರು ಇದೆ. ಸೊ ಇಷ್ಟೆಲ್ಲ ಫೀಚರ್ಸ್ ಇರುವಂತಹ ಕಾರ್ನಲ್ಲಿ ಪುಟಿನ್ ಮೋದಿ ಅವರನ್ನು ಚೀನಾದಲ್ಲಿ ಒಂದಷ್ಟು ದೂರಗಳ ಕಾಲ ಟ್ರಾವೆಲ್ ಮಾಡಿಸಿದರೆ, ಮೋದಿ ಇಂಡಿಯಾಗೆ ಬಂದಂತಹ ಪುಟಿನ್ ಅವರನ್ನು ಕೇವಲ ಅಂದರೆ 6 ಕೋಟಿ ಕಾರಲ್ಲಿ ಇವರು ಪ್ರಯಾಣ ಮಾಡಿದರು. ಆದರೆ ಪುಟಿನ್ ಅವರನ್ನು ಕೇವಲ 52 ಲಕ್ಷ ರೂಪಾಯಿ ಕಾರ್ನಲ್ಲಿ ಪ್ರಯಾಣ ಮಾಡಿಸಿದ್ದು ಯಾಕೆ ಅನ್ನೋದು ಇದೀಗ ಎಲ್ಲರ ಮುಂದೆ ಇರುವಂತಹ ಪ್ರಶ್ನೆ. ನಾವು ನೋಡ್ಬೋದು, ವಿಜುವಲ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಫಾರ್ಚೂನರ್ನಲ್ಲಿ ಪುಟಿನ್ ಹಾಗೂ ಮೋದಿ ಕೂತ್ಕೊಂಡಿದ್ರೆ ಅವರ ಹಿಂದೆ ನಾನು ಏನೆಲ್ಲ ಫೀಚರ್ಗಳನ್ನು ಹೇಳಿದ್ನಲ್ಲ ಆ ಕಾರು ಫಾರ್ಚೂನರನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ.
ಆಗ್ಲೇ ಹೇಳ್ದಂಗೆ ಚೀನಾದಲ್ಲಿ ಮೋದಿ ಅವರನ್ನ ಪುಟಿನ್ ಅವರ ಕಾರ್ನಲ್ಲೇ ಕರ್ಕೊಂಡೋದ್ರು ಅಂತ ಹೇಳಿದ್ರೆ ಒಂದಷ್ಟು ರೂಮರ್ಗಳು ಸಹ ಓಡಾಡಿತ್ತು. ಅದು ನಿಮ್ಮ ಗಮನಕ್ಕೂ ಸಹ ಬಂದಿರುತ್ತೆ. ಏನಪ್ಪಾ ಅಂತಂದ್ರೆ ಮೋದಿ ಹತ್ಯೆಗೆ ಚೀನಾದಲ್ಲಿ ಒಂದು ಸ್ಕೆಚ್ ಅನ್ನ ಹಾಕಲಾಗಿತ್ತು. ಇದು ಪುಟಿನ್ ಅವರಿಗೆ ಗೊತ್ತಾಯಿತು ಅಥವಾ ಪುಟಿನ್ ಅವರ ಭದ್ರತಾ ಸಿಬ್ಬಂದಿಗೆ ಗೊತ್ತಾಗಿತ್ತು. ಸೊ ಹಾಗಾಗಿನೇ ಮೋದಿ ಅವರನ್ನ ಪುಟಿನ್ ಅವರ ಸುಸಜ್ಜಿತ ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ರು ಅಂತ. ಹಂಗನ್ಬಿಟ್ಟು ಮೋದಿಗೆ ಮಾತ್ರನ ತಟ್ಟಿರೋದು? ನೋ, ಪುಟಿನಿಗೆ ತಟ್ಟಿಲ್ವಾ? ಪುಟಿನ್ಗೂ ಕೂಡ ಸಾಕಷ್ಟು ತಟ್ಟಿದೆ. ಸಾಕಷ್ಟು ದೇಶಗಳು ಪುಟಿನ್ ಅಂತ್ಯ ಆಗೋದನ್ನ ಕಾಯ್ತಾ ಇದೆ. ಪ್ರಸ್ತುತ ಏನು ಪಕ್ಕದ ಯುಕ್ರೇನ್ ಜೊತೆಗೆ ಒಂದು ವಾರ್ ನಡೀತಾ ಇದೆ. ಇಂತಹ ಸಿಚುವೇಶನ್ ನಲ್ಲಿ ಪುಟಿನ್ ಅವರಿಗೂ ಸಹ ಸಾಕಷ್ಟು ಭದ್ರತೆ ಅವಶ್ಯಕತೆ ಇದೆ, ಅವರಿಗೂ ಸಹ ಥ್ರೆಟ್ ಇದೆ. ಇಂತಹ ಸಂದರ್ಭದಲ್ಲೂ ಸಹ ಯಾವುದೇ ರೀತಿಯ ಅಂದ್ರೆ ಪುಟಿನ್ ಅವರ ಕಾರ್ ಹಾಗೂ ಈ ಫಾರ್ಚುನರ್ ಕಾರ್ ಈ ಎರಡನ್ನೂ ಕಂಪೇರ್ ಮಾಡಿದಾಗ ಭದ್ರತೆಯಲ್ಲಿ ಹೆಚ್ಚಿನ ಒಂದಷ್ಟು ಸವಲತ್ತುಗಳನ್ನು ಹೊಂದಿದ್ದಂತಹ ಆ ಕಾರನ್ನು ಬಿಟ್ಟು ಈ ಕಾರ್ನಲ್ಲಿ ಬಂದಿದ್ದಕ್ಕೆ ಕಾರಣ ಇಡೀ ಪ್ರಪಂಚಕ್ಕೆ ಇವರಿಬ್ಬರ ಫ್ರೆಂಡ್ಶಿಪ್ ಏನು ಅನ್ನೋದನ್ನು ತೋರಿಸಬೇಕಾಗಿತ್ತು. ಇದರ ಜೊತೆಗೆ ಪ್ರೋಟೋಕಾಲ್ ಅಂತ ಬಂದಾಗ, ಫ್ರೆಂಡ್ಶಿಪ್ ಅಂತ ಬಂದಾಗ ಈ ಇಬ್ಬರು ನಾಯಕರು ತಮ್ಮಿಬ್ಬರ ನಡುವೆ ಇರುವಂತಹ ಫ್ರೆಂಡ್ಶಿಪ್ಗಾಗಿ ಯಾವ ಪ್ರೋಟೋಕಾಲನ್ನು ಸಹ ಬ್ರೇಕ್ ಮಾಡೋದಕ್ಕೆ ರೆಡಿ ಇರ್ತಾರೆ ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸಬೇಕಾಗಿತ್ತು. ಈ ಇಬ್ಬರು ನಾಯಕರು ಒಟ್ಟಿಗೆ ಕಾರ್ನಲ್ಲಿ ಪ್ರಯಾಣ ಮಾಡೋದ್ರಿಂದ, ಅದರಲ್ಲೂ ಮೋದಿ ಹೇಳಿದಂತಹ ಈ ಆ ಕಾರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕಾರ್ ತುಂಬ ಅಂದರೆ ತುಂಬ ಕಮ್ಮಿ ಇರುವಂತಹ ಕಾರು, ಬೆಲೆಯಲ್ಲಾದರೂ ಆಗಿರ್ಬೋದು, ಫೀಚರ್ಗಳಲ್ಲಾದರೂ ಆಗಿರ್ಬೋದು. ಮೋದಿ ಅವರ ಒಂದೇ ಒಂದು ಮಾತಿಗೋಸ್ಕರ ಇಂತಹ ಕಾರನ್ನು ಪುಟಿನ್ ಹತ್ತುತ್ತಾರೆ ಅಂತಂದರೆ ಮೋದಿ ಅವರ ಮಾತಿಗೆ ಪುಟಿನ್ ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನು ಸಹ ಪ್ರಪಂಚಕ್ಕೆ ತೋರಿಸಬೇಕಾಗಿತ್ತು. ಇದರ ಜೊತೆಗೆ ಮೋದಿ ಅವರು ರಕ್ಷಣೆಗೆ ಯೂಸ್ ಮಾಡುವಂತಹ ಒಂದು ಕಾರುಗಳಲ್ಲಿ ಮರ್ಸಿಡೀಸ್ ಬೆಂಜ್ ಇದೆ, ರೇಂಜ್ ರೋವರ್ ಇದೆ. ಈ ಕಾರುಗಳು ನಮ್ಮ ದೇಶದ ಕಾರುಗಳಲ್ಲ, ಈ ಕಾರುಗಳು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲ್ಲ. ಆದರೆ ಟೊಯೋಟಾ ನಮ್ಮ ದೇಶದ ಕಾರಲ್ಲ, ಇದು ಬ್ರ್ಯಾಂಡ್ ಬಂದು ಜಪಾನ್ನ ಬ್ರ್ಯಾಂಡ್ ಆಗಿರುತ್ತೆ. ಆದರೆ ಇದರ ಉತ್ಪಾದನಾ ಘಟಕ ಇರೋದು ಕರ್ನಾಟಕದ ಬೆಂಗಳೂರಿನಲ್ಲೇ. ಸೊ ಕರ್ನಾಟಕದ ಬೆಂಗಳೂರಿನಲ್ಲೇ ಉತ್ಪಾದನೆ ಆದಂತಹ ಸ್ವದೇಶಿ ನಿರ್ಮಿತ ಈ ಕಾರ್ ಏನಿದೆ, ಈ ಕಾರ್ನ ಅಂದರೆ ನಾವು ಸ್ವದೇಶಿ ನಿರ್ಮಾಣದ ಕಾರ್ಗಳನ್ನು ಯಾವ ರೀತಿ ಪ್ರೋತ್ಸಾಹಿಸ್ತೀವಿ, ಯಾವ ರೀತಿ ನಾವು ಉಪಯೋಗಿಸ್ತೀವಿ ಅನ್ನೋದನ್ನು ಸಹ ಪ್ರಪಂಚಕ್ಕೆ ತೋರಿಸಬೇಕಾಗಿತ್ತು. ಈ ಎಲ್ಲ ಕಾರಣಕ್ಕಾಗಿಯೇ ಮೋದಿಯವರು ತಮ್ಮ ಎಂದಿನ ಪ್ರೋಟೋಕಾಲನ್ನು ಬ್ರೇಕ್ ಮಾಡಿ ಅವರ ಬಳಿಯೂ ಸಹ ರಕ್ಷಣೆಗಾಗಿ ಕೋಟ್ಯಾಂತರ ರೂಪಾಯಿ ಕಾರುಗಳು ಇದ್ದರೂ ಸಹ, ಪುಟಿನ್ ಅವರ ಬಳಿಯೂ ಕೂಡ ಕೋಟ್ಯಾಂತರ ರೂಪಾಯಿ ಕಾರುಗಳು ಇದ್ದರೂ ಸಹ ಇದನ್ನೆಲ್ಲವನ್ನೂ ಸಹ ಪ್ರಪಂಚಕ್ಕೆ ತೋರಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಟೊಯೋಟಾ ಫಾರ್ಚುನರ್ ಸಿಗ್ಮಾ 4 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ವೆಹಿಕಲ್ ಇದು. ಈ ವೆಹಿಕಲ್ನಲ್ಲಿ ಪುಟಿನ್ ಅವರನ್ನು ಕರೆದುಕೊಂಡು ಮೋದಿ ಬಂದರು ಅನ್ನೋದು ಇದೀಗ ಸುದ್ದಿಯಾಗಿರೋದು. ಇದರ ಜೊತೆಗೆ ಇತ್ತೀಚೆಗೆ ದೆಹಲಿಯ ಕೆಂಪುಕೋಟೆಯ ಬಳಿ ಒಂದು ಬಾಂಬ್ ಬ್ಲಾಸ್ಟ್ ಕೂಡ ಆಗಿತ್ತು. ಬಾಂಬ್ ಬ್ಲಾಸ್ಟ್ ಆದಮೇಲೆ ಭಾರತ ಸುರಕ್ಷಿತ ಅಲ್ಲ, ಅದರಲ್ಲೂ ದೆಹಲಿ ಸುರಕ್ಷಿತ ಅಲ್ಲ ಎನ್ನುವ ಒಂದಷ್ಟು ಮಾತುಗಳು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿಬಂದಿತ್ತು. ಇದಕ್ಕೂ ಸಹ ಉತ್ತರ ಕೊಡುವ ನಿಟ್ಟಿನಲ್ಲಿ ಭಾರತ ಹಾಗೂ ದೆಹಲಿ ಎಷ್ಟು ಸೇಫ್ ಆಗಿ ಇರಬಹುದು ಅಥವಾ ಎಷ್ಟು ಸೇಫ್ ಆಗಿ ಇದೆ ಅನ್ನೋದನ್ನು ತೋರಿಸೋದಕ್ಕೂ ಸಹ ಯಾವುದೇ ರೀತಿಯ ಅತ್ಯಧಿಕ ಫೆಸಿಲಿಟಿಯನ್ನು ಹೊಂದಿರದೇ ಇರುವಂತಹ ಈ ಕಾರ್ನಲ್ಲಿ ಮೋದಿಯವರು ಪುಟಿನ್ ಅವರನ್ನು ಕರೆದುಕೊಂಡು ಬಂದರು. ಸೊ ಏನನ್ಸುತ್ತೆ ಮೋದಿಯವರ ಈ ಚಾಣಾಕ್ಷ ನಡೆಗೆ, ಅದರ ಜೊತೆಗೆ ರಷ್ಯಾ ಹಾಗೂ ಭಾರತದ ಫ್ರೆಂಡ್ಶಿಪ್ಪನ್ನು ನೋಡ್ತಾ ಇದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.